ಅಂದು ಬೇಡವೆಂದು ಬಿಸಾಡಿದ್ದ ಆ ಒಂದು ಬೀಜವೇ ಇಂದು ಮನೆಯ ಖರ್ಚಿಗೆ ಉಪಯೋಗಕ್ಕೆ ಬಂದಿದೆ. ಹಾಗಾದ್ರೆ ಅದು ಯಾವ ಬೀಜ ಮತ್ತು ಯಾವ ಹಣ್ಣು ಅಂತೀರಾ? ಉಪಯೋಗಕ್ಕೆ ಬಾರದ ಬೀಜದಿಂದ ಹುಟ್ಟಿಕೊಂಡ ಈ ಹಣ್ಣೆ ಈ ಗಜನಿಂಬೆ. ಅಬ್ಬಬ್ಬಾ, ಈ ಗಜನಿಂಬೆ ಹಣ್ಣಿನಿಂದಾಗುವ ಪ್ರಯೋಜನ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಈ ಹಣ್ಣಿನ ಉಪಯೋಗ ಒಂದೇ ಎರಡೇ. ಹೊಟ್ಟೆ ನೋವು, ಕಫ, ಪಿತ್ತ, ರಕ್ತದೊತ್ತಡ, ಕಿಡ್ನಿ ಹರಳಿಗೆ ರಾಮಬಾಣ ಔಷಧಿ ಅಷ್ಟೇ ಅಲ್ಲ, ಮಾಟ ಮಂತ್ರಕ್ಕೂ ಉಪಯೋಗ ಈ ಗಜನಿಂಬೆ ಹಣ್ಣು. ಅಷ್ಟಕ್ಕೂ ಈ ಹಣ್ಣು ಬೆಳೆದಿದ್ದು ಎಲ್ಲಿ ಗೊತ್ತಾ? ನಮ್ಮ ಮನೆಯ ಅಂಗಳದಲ್ಲಿ ಹಾಗೂ ಹೊಲದಲ್ಲಿ ಬೆಳೆದ ನಾಟಿ ಜಾತಿಯ ಗಜನಿಂಬೆ ಹಣ್ಣುಗಳು. ಈ ಜಾತಿಯ ನಿಂಬೆ ಹಣ್ಣಿನ ವಿಶೇಷತೆ ಅಂದ್ರೆ ಇದು ಗೊಂಚಲುಗಳಲ್ಲಿ ಬೆಳೆಯೋದು. ಬೀಜರಹಿತವಾಗಿದ್ದು ಸಿಹಿ ಮಿಶ್ರಿತ ಹುಳಿರಸ ಹಾಗೂ ವಿಶಿಷ್ಟವಾದ ಪರಿಮಳವನ್ನ ಹೊಂದಿದೆ. ಮಾತ್ರವಲ್ಲ, ಇದರ ಸಿಪ್ಪೆ ಸಹ ತಿನ್ನಲು ಯೋಗ್ಯವಾಗಿದ್ದು ಇದರಲ್ಲಿ ಯಾವುದೇ ಎಸೆಯುವ ಅಂಶವೇ ಇಲ್ಲ. ಈ ಹಣ್ಣು ಬಹುಪಯೋಗಿಯಾಗಿದ್ದು ಇದನ್ನ ಜ್ಯೂಸ್, ಸಾರು, ಸೂಪ್, ಸಲಾಡ್, ಹರ್ಬಲ್ ಟೀ, ಉಪ್ಪಿನಕಾಯಿ, ಸಿರಪ್ ತಯಾರಿಸಲು ಮಾತ್ರವಲ್ಲ, ಉಪ್ಪು ಬೆರೆಸಿ ಒಣಗಿಸಿಟ್ಟು ಸಹ ಬಳಸಬಹುದು. ನಿಂಬೆ ಹುಳಿಯಲ್ಲಿ ವಿಟಮಿನ್ ಸಿ ಅಂಶ ಹೇರಳವಾಗಿದೆ. ಮಾತ್ರವಲ್ಲ, ಅನೇಕ ರೀತಿಯ ಲವಣಗಳು ಮತ್ತು ಪೋಷಕಾಂಶಗಳನ್ನು ಸಹ ಹೊಂದಿದೆ. ಇದರಲ್ಲಿ ವಿಟಮಿನ್ ಇ, ಪೊಟ್ಯಾಷಿಯಂ, ಫೋಲಾಟ್, ವಿಟಮಿನ್ ಬಿ6, ಕಬ್ಬಿಣ ಸತ್ವ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಪ್ರಮುಖ ಅಂಶಗಳಾಗಿವೆ. ದೈನಂದಿನ ಆಹಾರದಲ್ಲಿ ನಿಂಬೆ ಹುಳಿ ಬಳಸೋದ್ರಿಂದ ಶರೀರದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಬಹುದು. ಮಾತ್ರವಲ್ಲ, ಕಣ್ಣಿನ ದೃಷ್ಟಿ, ಕೂದಲು ಮತ್ತು ಚರ್ಮದ ಆರೋಗ್ಯ ಸಹ ವೃದ್ಧಿ ಮಾಡುತ್ತೆ. ಆಹಾರದಲ್ಲಿರುವ ಕಬ್ಬಿಣದ ಸತ್ವವನ್ನ ದೇಹಕ್ಕೆ ಹೀರಿಕೊಳ್ಳಲು ಸಹಕಾರಿಯಾಗಿದೆ. ಅಷ್ಟಲ್ಲದೆ ಮೂತ್ರಕೋಶದ ಕಲ್ಲು, ಹೃದಯ ಸಂಬಂಧಿ ಕಾಯಿಲೆ, ಕೆಲವು ವಿಧದ ಕ್ಯಾನ್ಸರ್ ಸಹ ಬರದಂತೆ ತಡೆಗಟ್ಟಬಲ್ಲದು.